ಸ್ಟಾರ್ಟ್. ನಮಸ್ಕಾರ ಫ್ರೆಂಡ್ಸ್. ಇವತ್ತು ಒಂದು ವಿಷಯ ಹೇಳಬೇಕು ನಿಮಗೆ. ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್. ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಅಂದರೆ ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಅಪ್ಡೇಟ್ ಅಂದರೆ ನಿಮ್ಮ ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡು, ಆಮೇಲೆ ವೋಟರ್ ಐ ಡಿ, ಆಮೇಲೆ ಪ್ಯಾನ್ ಕಾರ್ಡು ಈ ಥರ ಸಬ್ಮಿಟ್ ಮಾಡಬೇಕಾಗುತ್ತೆ. ಡಾಕ್ಯುಮೆಂಟ್ ಅಪ್ಡೇಟ್ ಅಂದರೆ ಬಯೋಮೆಟ್ರಿಕ್ ಅಪ್ಡೇಟ್ ಅಲ್ಲ. ಡಾಕ್ಯುಮೆಂಟ್ ಅಪ್ಡೇಟ್ ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಎರಡು ಪ್ರೂಫು, ವೋಟರ್ ಐ ಡಿ, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್, ವೀಸಾ, ಪಾಸ್ಪೋರ್ಟ್, ಯಾವುದೇ ಥರ ಇನ್ನಿತರ ನಿಮ್ಗೆ ಯಾವುದೇ ದಾಖಲಾತಿಗಳು ತೊಗೊಂಡು ನಮ್ಮ ಈ ಸೆಂಟರ್ನಲ್ಲಿ ಬಂದು ನೀವು ಅಪ್ಲೋಡ್ ಮಾಡ್ಬೋದು. ಬಯೋಮೆಟ್ರಿಕ್ ಅಪ್ಡೇಟ್ ಅಂದರೆ ನಿಮ್ಮದು ಬಯೋಮೆಟ್ರಿಕ್ ಅಪ್ಡೇಟ್ ಅಂದರೆ ತಮ್ಮ ತೊಗೊತಿರಲ್ಲ. ಒಂದು ಕೇಸ್ ಬಟ್ ಸಿಮ್ ಕಾರ್ಡ್ ತೊಗೊಳಕ್ಕೆ, ಆಮೇಲೆ ಇನ್ನಿತರ ಯಾವುದೇ ಒಂದು ರೇಷನ್ನಲ್ಲಿ ಬಟ್ ತೊಗೊಳಿರುತ್ತೆ, ಮತ್ತು ಏನೋ ವೀಸಾ, ಪಾಸ್ಪೋರ್ಟ್ ಇನ್ನಿತರೆ ಯಾವುದೇ ಕೆಲಸದಲ್ಲಿ ನಿಮ್ಮದು ಹೆಬ್ಬಟ್ ತೊಗೊತಿರಲ್ಲ. ಆ ಟೈಮ್ನಲ್ಲಿ ನೀವು ಬಯೋಮೆಟ್ರಿಕ್ ಅಪ್ಡೇಟು, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಆಧಾರ್ ಕಾರ್ಡ್ನಲ್ಲಿ ಹೊಸದಾಗಿ ಬಂದಿದೆ. ಇದುವರೆಗೂ ಫ್ರೀ ಇದೆ. ಅದು ಯಾವುದೇ ಥರ ಖರ್ಚು ವೆಚ್ಚ ಇರೋಲ್ಲ. ಫ್ರೀಯಾಗಿ ನಾವು ಮಾಡಿಕೊಡ್ತಾ ಇದ್ದೀವಿ. ನಿಮ್ಮ ಈ ಸೆಂಟರ್ನಲ್ಲಿ ಬಂದು ಫ್ರೀಯಾಗಿ ಅಪ್ಲೋಡ್ ಮಾಡ್ಕೋಬೋದು. ಇದಕ್ಕೆ ಯಾವುದೇ ಥರ ದುಡ್ಡು ಇರೋಲ್ಲ. ಪ್ಲೀಸ್ ದಯಮಾಡಿ ಬಂದು ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ಆದರೂ ವೋಟರ್ ಐ ಡಿ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ವೀಸಾ, ಪಾಸ್ಪೋರ್ಟ್ ಈ ಥರ ಯಾವುದೇ ಒಂದು ದಾಖಲಾತಿ ತಂದು ನಮ್ಮಲ್ಲಿ ಬಂದು ಫ್ರೀಯಾಗಿ ಅಪ್ಡೇಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.